ನಮಸ್ತೆ ಗೆಳೆಯರೇ, ಹರಿಹರಕ್ಕೆ ನೀವೇನಾದರೂ ಭೇಟಿ ಕೊಟ್ಟರೆ ಈ ಪಂಚಮುಖಿ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿ ಮಠ ಮತ್ತು ಈ ಸುಂದರವಾದ ಪ್ರಶಾಂತವಾಗಿ ಹರಿಯುವ ನದಿಯ ನೋಟವನ್ನು ಮಿಸ್ ಮಾಡಿಕೊಳ್ಳಬೇಡಿ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರದಲ್ಲಿ ಕುಮಾರಪಟ್ಟಣಂಗೆ ಹೋಗುವ ರೋಡಿನಲ್ಲಿ ನಮಗೆ ಈ ಜಾಗ ನೋಡಲು ಸಿಗುತ್ತದೆ. ಸುಂದರವಾದ ಮಂಟಪಗಳ ನಡುವೆ ನಿರ್ಮಿಸಲಾದ ಈ ಶಿವನ ವಿಗ್ರಹ, ಇದರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ, ಅದನ್ನು ನೀವು ನೋಡಬಹುದು. ಹಾಗೂ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿ ಮಠ ಇವೆರಡನ್ನು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೇನೆ. ಇವು ಮೂರು ಸ್ಥಳಗಳು ಒಂದೇ ಜಾಗದಲ್ಲಿ ನೋಡಲು ಸಿಗುತ್ತವೆ. ನೋಡೋಣ ಬನ್ನಿ. ಪಂಚಮುಖಿ ಆಂಜನೇಯ ದೇವಸ್ಥಾನ, ದೇವರ ಮೂರ್ತಿ ಹೀಗೆ ಕಾಣುತ್ತದೆ. ಈ ಪಂಚಮುಖಿ ವಿಗ್ರಹದಲ್ಲಿ ಹನುಮಂತನ ವಿಗ್ರಹ ಮುಂದೆ ಆದರೆ ಎಡಗೈ ಭಾಗದಲ್ಲಿ ನರಸಿಂಹನ ವಿಗ್ರಹವನ್ನು ಮೂರ್ತಿಯನ್ನು ಕಾಣಬಹುದು. ಹಾಗೂ ಗರುಡ ಮತ್ತು ವರಾಹ ಮೂರ್ತಿಗಳು ಮತ್ತು ಮೇಲ್ಗಡೆ ಹಯಗ್ರೀವವನ್ನು ನೋಡಬಹುದು. ಈ 5 ದೈವಿಕ ಶಕ್ತಿಯುಳ್ಳ ಪಂಚಮುಖಿ ಆಂಜನೇಯ ದೇವಸ್ಥಾನ ನಮಗೆ ಈ ಹರಿಹರದಲ್ಲಿ ನೋಡಸಿಗುತ್ತದೆ. ಹರಿಹರವು ಕರ್ನಾಟಕದ ಮಧ್ಯಭಾಗದಲ್ಲಿ ಲೊಕೇಟ್ ಆಗಿರೋದ್ರಿಂದ ನಮಗೆ ಬಸ್ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿದೆ ಹರಿಹರಕ್ಕೆ ರೀಚ್ ಆಗೋದಕ್ಕೆ. ಹಾಗೂ ರೈಲ್ವೆ ಕನೆಕ್ಟಿವಿಟಿ ಕೂಡ ಇದೆ. ನೀವೇನಾದರೂ ಈ ಭಾಗದಲ್ಲಿ ಹರಿಹರ ದಾವಣಗೆರೆ ಭಾಗದಲ್ಲಿ ಬಂದಿದ್ದರೆ ಈ ದೇವಸ್ಥಾನಗಳನ್ನು ಮಿಸ್ ಮಾಡಿಕೊಳ್ಳದೆ ಭೇಟಿ ಮಾಡಿ. ಇದು ರಾಘವೇಂದ್ರ ಸ್ವಾಮಿಯ ಬೃಂದಾವನ. ಇದರ ನೋಟ ಹೀಗೆ ಕಾಣುತ್ತದೆ. ಎದುರುಗಡೆ ಸ್ಥಾಪಿತವಾದ ವಾಯುದೇವರ ವಿಗ್ರಹ. ಈ ಹರಿಹರದಲ್ಲಿ ಲೊಕೇಟ್ ಆಗಿರುವ ಹರಿಹರ ನಗರವು ತುಂಗಭದ್ರಾ ನದಿಯ ತೀರದಲ್ಲಿರುವ ಧಾರ್ಮಿಕ ಮತ್ತು ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರುವ ಹರಿಹರೇಶ್ವರ ದೇವಸ್ಥಾನವನ್ನು ಇಲ್ಲಿ ಕಾಣಬಹುದು. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವು ನದಿಯ ತೀರದಲ್ಲಿ ಭಕ್ತರಿಗೆ ಒಂದು ಭಕ್ತಿಯ ಅನುಭವವನ್ನು ನೀಡುತ್ತದೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮುಂದಿನ ಮಾಹಿತಿಯನ್ನು ನೀಡುತ್ತೇನೆ. ಧನ್ಯವಾದಗಳು.